ತಾಲಿಬಾನನ್ನ ಭಯೋತ್ಪಾದಕ ಸಂಘಟನೆ ಅಂತ ಕರೆದಿದ್ದಂತಹ ಸರ್ಕಾರನೇ ಈಗ ದೆಹಲಿಯಲ್ಲಿ ಅದಕ್ಕೆ ರೆಡ್ ಕಾರ್ಪೆಟ್ ಹಾಸಿದ್ದು ಹೇಗೆ? 4 ವರ್ಷಗಳಲ್ಲಿ ತಾಲಿಬಾನ್ ಸಿದ್ಧಾಂತ ಬದಲಾಯ್ತಾ ಅಥವಾ ಬಿಜೆಪಿ ತನ್ನ ರಾಜಕೀಯ ಅನುಕೂಲವನ್ನ ನೋಡ್ತಾ ಇದೆಯಾ? ತಾಲಿಬಾನಿಗಳ ಜೊತೆಗಿನ ಭೇಟಿ ಈಗ ರಾಷ್ಟ್ರೀಯ ಹಿತಾಸಕ್ತಿಯಾಗಿದ್ರೆ ಇಲ್ಲಿನ ಮುಸ್ಲಿಮರನ್ನ ತಾಲಿಬಾನಿ ಅಂತ ಜರಿತಾ ಇರೋರು ಇವರೇ ಅಲ್ವಾ? ಒಂದು ಕಾಲದಲ್ಲಿ ತಾಲಿಬಾನ್ ವಿರುದ್ಧ ನಾಲಿಗೆ ಬಿಟ್ಟಿದ್ದಂತಹ ಮೀಡಿಯಾಗಳು ಈಗ ಮೌನವಾಗಿ ಈ ಒಂದು ಬೂಟಾಟಿಕೆಯನ್ನ ಸಮರ್ಥಿಸ್ತಾ ಇರೋದು ಅತ್ಯಂತ ಲಜ್ಜೆಗೇಡಿತನ ಅಲ್ವಾ? ಇದು ನಿಜವಾಗಿಯೂ ವಿದೇಶಾಂಗ ನೀತಿನ ಅಥವಾ ಶತ್ರುಗಳೊಂದಿಗೆ ನಿಂತ್ಕೊಂಡು ನಿರ್ಲಜ್ಜ ಪೋಸ್ ಕೊಡುವಂತಹ ಬಿಜೆಪಿ ರಾಜಕೀಯದ ಅಸಲಿತನನ? ನಾವು ತಾಲಿಬಾನ್ ಜೊತೆಗೆ ನಿಂತಿಲ್ಲ, ಅಫ್ಘಾನ್ ಸರ್ಕಾರದ ಜೊತೆಗೆ ನಿಂತಿದ್ದೀವಿ ಅಂತ ಸಿಟಿ ರವಿತರ ನಾಯಕರು ನೀಡ್ತಾ ಇರುವಂತಹ ಈ ಸಮಜಾಯಿಷಿ ಅದು ಎಷ್ಟು ಹಾಸ್ಯಾಸ್ಪದವಾಗಿದೆ. अफगानिस्तान गवर्नमेंट के साथ भारत सरकार का डील है, तालिबान के साथ नहीं है. ತಾಲಿಬಾನ್ ಸರ್ಕಾರದ ಜೊತೆಗೆ ಮೋದಿ ಸರ್ಕಾರದ ದೋಸ್ತಿ ಹಾಗೆ ಆ ಸರ್ಕಾರದ ವಿದೇಶಾಂಗ ಮಂತ್ರಿ ಇಲ್ಲಿ ವಾರದಿಂದ ಮಿಂಚ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತೆ ಸಂಘ ಪರಿವಾರದ ದ್ವಂದ್ವ ಅಲ್ಲೂ ಕೂಡ ಹೇಗೆ ಬಯಲಾಗಿದೆ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ತಾಲಿಬಾನ್ಗೆ ದೆಹಲಿಯಲ್ಲಿ ಮಣೆ ಹಾಕಿರೋದ್ರ ಹಿಂದೆ ರಾಜತಾಂತ್ರಿಕತೆ ಮಾತ್ರ ಇಲ್ಲ, ಬದಲಾಗಿ ರಾಜಕೀಯ ಕೂಡ ಇದೆ ಅದರಲ್ಲಿ. ಅದರ ಹೆಸರಿನಲ್ಲಿ ಇಲ್ಲಿ ಭಾರತೀಯ ಮುಸ್ಲಿಮರನ್ನ ಸಂಘ ಪರಿವಾರ ಮತ್ತೆ ಬಿಜೆಪಿ ಗುರಿಯಾಗಿಸಲಾಗಿರುವಾಗ್ಲೇನೆ ಈಗ ಅದೇ ತಾಲಿಬಾನ್ ಜೊತೆಗೆ ಕೈ ಮಿಲಾಯಿಸಿ ಪೋಸ್ ಕೊಡೋದು ಪಕ್ಕಾ ಬೂಟಾಟಿಕೆ ಆಗಿದೆ. ತಾಲಿಬಾನ್ ಜೊತೆಗಿನ ಭಾರತದ ಸಂಬಂಧದಲ್ಲಿನ ಯಾವುದೇ ಬದಲಾವಣೆ ರಾಜತಾಂತ್ರಿಕವಾಗಿ ಸಾಧ್ಯ ಆಗಬೇಕೆ ಹೊರತು ರಾಜಕೀಯವಾಗಿ ಮೌನವಾಗಿರೋದ್ರಿಂದ ಏನೂ ಆಗೋದಿಲ್ಲ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ಭಯೋತ್ಪಾದಕ ಸಂಘಟನೆ ಅಂತ ಯಾವುದನ್ನ ಕರೆಯಲಾಗಿತ್ತು ಅದಕ್ಕೆ ಈಗ ಯಾಕೆ ಆತಿಥ್ಯ ವಹಿಸಲಾಯಿತು ಅನ್ನೋದ್ರ ಬಗ್ಗೆ ವಿದೇಶಾಂಗ ಸಚಿವಾಲಯ ಕೂಡ ಹೇಳಿಕೆಯನ್ನ ನೀಡಿಲ್ಲ. ತಾಲಿಬಾನ್ ವಿದೇಶಾಂಗ ಸಚಿವ ಆಮೀರ್ ಖಾನ್ ಮುತ್ತಕಿ 1988 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಬಂಧಗಳ ಪಟ್ಟಿಯಲ್ಲಿದ್ದಾರೆ. ಅಕ್ಟೋಬರ್ 9ರಿಂದ 16ರವರೆಗೆ ದೆಹಲಿಗೆ ಪ್ರಯಾಣಿಸೋದಕ್ಕೆ ಅವರಿಗೆ ತಾತ್ಕಾಲಿಕ ವಿನಾಯಿತಿಯನ್ನ ನೀಡಲಾಗಿದೆ. ತಾಲಿಬಾನ್ ಸರ್ಕಾರದ ಜನರು ವಿಶ್ವಾದ್ಯಂತ ಪ್ರಯಾಣಿಸೋದನ್ನ ನಿಷೇಧ ಮಾಡಲಾಗಿದೆ. 2000ರಲ್ಲಿ ಏರ್ ಇಂಡಿಯಾ ವಿಮಾನ IC-814 ಅಪಹರಣ ಸಮಯದಲ್ಲಿ ವಿಮಾನವನ್ನ ಕಂದಹಾರ್ಗೆ ಕೊಂಡೊಯ್ಯಲಾಯಿತು. ಆ ಸಮಯದಲ್ಲಿ ಮುತ್ತಕಿ ಕೂಡ ಇದ್ರು. ಆಗ ಅವರು ಅಫ್ಘಾನ್ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ರು. ಭಾರತದಲ್ಲಿ ಭಯೋತ್ಪಾದಕ ದಾಳಿ ರೂಪಿಸಿದಂತಹ ಮಸೂದ್ ಅಜರ್ ಆ ವಿಮಾನ ಅಪಹರಣದ ಮೂಲಕ ಬಿಡುಗಡೆಯಾಗಿದ್ದ. ಭಾರತದಲ್ಲಿ ಭಯೋತ್ಪಾದಕ ದಾಳಿಗಳನ್ನ ರೂಪಿಸಿದಂತಹ ಅದೇ ಮುತ್ತಕಿಯನ್ನ ದೆಹಲಿ ಮತ್ತೆ ದೇವಬಂದ್ನಲ್ಲಿ ಈಗ ಸ್ವಾಗತಿಸಲಾಗ್ತಾ ಇದೆ. ಭಯೋತ್ಪಾದಕರು ಅಂತ ಕರೆಯಲಾಗುವಂತಹ ತಾಲಿಬಾನನ್ನ ಮತ್ತೆ ಭಾರತೀಯ ಮುಸ್ಲಿಮರ ವಿರುದ್ಧ ದ್ವೇಷದಿಂದ ನಿಂದಿಸೋದಿಕ್ಕೆ ಅವ್ರದೇ ಹೆಸರು ಬಳಸಲಾಗುವಂತಹ ಅದೇ ತಾಲಿಬಾನನ್ನ ಸ್ವಾಗತಿಸಲಾಯಿತು. ಈ ಬದಲಾವಣೆ ಯಾಕೆ ಸಂಭವಿಸಿತು ಅನ್ನೋದನ್ನ ಸರ್ಕಾರ ಆದ್ರೂ ವಿವರಿಸಬೇಕಾಗಿದೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇದೇ ಆಮೀರ್ ಖಾನ್ ಮುತ್ತಕಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಭಾರತ ಮತ್ತೆ ಅಫ್ಘಾನಿಸ್ತಾನ್ ಗಡಿಯಾಚೆಗಿನ ಭಯೋತ್ಪಾದನೆಯಿಂದ ಬಳಲ್ತಾ ಇವೆ ಅಂತ ಜೈಶಂಕರ್ ಅವರು ಹೇಳಿದ್ರು. ಆದ್ರೆ ಮೊನ್ನೆವರೆಗೆ ಅದೇ ತಾಲಿಬಾನನ್ನ ಭಯೋತ್ಪಾದನೆಯೊಂದಿಗೆ ಸಮೀಕರಿಸಲಾಗ್ತಾ ಇತ್ತು ಅಲ್ವಾ? ಈಗ ನೀವು ಅದೇ ತಾಲಿಬಾನ್ ಒಡೆತನದ ಅಫ್ಘಾನಿಸ್ತಾನನ್ನ ಭಯೋತ್ಪಾದನೆಯ ಬಲಿಪಶು ಅಂತ ಕರೀತಾ ಇರೋದು ಹೇಗೆ? ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನ ಎರಡು ಪರಸ್ಪರ ಭಯೋತ್ಪಾದನೆಗೆ ನೆಲೆ ನೀಡ್ತಾ ಇವೆ ಅಂತ ಆರೋಪ ಮಾಡ್ಕೊಳ್ತಾ ಇರೋದೇ ಇದಕ್ಕೆ ಕಾರಣನಾ? ಪಾಕಿಸ್ತಾನ ಐಸಿಸ್ಗೆ ನೆಲೆ ನೀಡಿದೆ ಅಂತ ಅಫ್ಘಾನಿಸ್ತಾನ್ ಹೇಳ್ತಾ ಇದ್ರೆ ಅಫ್ಘಾನಿಸ್ತಾನ್ ತೆಹರೀಕ್ ಇ ತಾಲಿಬಾನ್ಗೆ ಆಶ್ರಯವನ್ನ ನೀಡ್ತಾ ಇದೆ ಅಂತ ಪಾಕಿಸ್ತಾನ ಆರೋಪ ಮಾಡ್ತಿದೆ. ಹೀಗಾಗಿ ಅಫ್ಘಾನಿಸ್ತಾನ್ ಭಯೋತ್ಪಾದನೆಯಿಂದ ಬಳಲ್ತಾ ಇದೆ ಅಂತ ಭಾರತ ಹೇಳ್ತಾ ಇದೆ. ಅಫ್ಘಾನ್ ನೆಲದಲ್ಲಿ ಭಯೋತ್ಪಾದನೆ ಬೆಳೆಯೋದನ್ನ ತಡೆಯೋದಿಕ್ಕೆ ಭಾರತ ತಾಲಿಬಾನ್ಗೆ ಸಹಾಯ ಹಸ್ತವನ್ನ ಚಾಚ್ತಾ ಇದೆ ಅನ್ನೋದು ಅದ್ರ ವಾದ ಆಗಿದೆ. ಆದ್ರೆ ಭಾರತ ಮೊದಲು ತಾಲಿಬಾನನ್ನ ಭಯೋತ್ಪಾದಕರು ಅಂತ ಗುರುತಿಸುತ್ತಾ ಅನ್ನೋದನ್ನ ಸ್ಪಷ್ಟಪಡಿಸಬೇಕಾಗಿದೆ. ಬಿಜೆಪಿ ನಾಯಕರು ಸಂಘ ಪರಿವಾರದ ನಾಯಕರು ಅವರನ್ನ ಭಯೋತ್ಪಾದನೆಯೊಂದಿಗೆ ಜೋಡಿಸ್ತಾ ಇದ್ದಾರೆ. ಅದೇ ಅಫ್ಘಾನಿಸ್ತಾನ್ ಮತ್ತೆ ತಾಲಿಬಾನ್ ತಮ್ಮ ನೆಲದಿಂದ ಭಯೋತ್ಪಾದನೆ ಹರಡೋದನ್ನ ತಡೆಯುತ್ತೆ ಅಂತ ಅವ್ರು ನಿರೀಕ್ಷೆ ಮಾಡ್ತಾರೆ. ಭಾರತ ತನ್ನ ನಿಲುವನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು. ಭಾರತದ ವಿದೇಶಾಂಗ ನೀತಿ ಅತಿಯಾದ ಆತ್ಮವಿಶ್ವಾಸದ ವೇಗದಲ್ಲಿ ಓಡತೊಡಗಿತ್ತು. ಇತ್ತೀಚಿನ ದಿನಗಳಲ್ಲಿ ಅದರ ಅತಿಯಾದ ಈ ಆತ್ಮವಿಶ್ವಾಸ ಇಳಿತಾ ಇದೆ. ಈಗ ಭಾರತ ತಾಲಿಬಾನ್ ಜೊತೆಗಿನ ಸಂಬಂಧವನ್ನ ಯಾಕೆ ನವೀಕರಿಸ್ತಾ ಇದೆ? ತಾಲಿಬಾನ್ನ ಸಿದ್ಧಾಂತ ಬದಲಾಗಿದೆಯಾ? ಹಿಂದಿ ಮಾತನಾಡುವಂತಹ ರಾಜ್ಯಗಳಲ್ಲಿ ನಡೆದಂತಹ ರ್ಯಾಲಿಗಳಲ್ಲಿ ಇದೇ ಬಿಜೆಪಿ ಜನ ಏನೇನೆಲ್ಲ ಹೇಳಿದ್ರು. ಪಹಲ್ಗಾಮ್ ದಾಳಿಯನ್ನ ಅಫ್ಘಾನಿಸ್ತಾನ್ ಮತ್ತೆ ಭಾರತ ಜಂಟಿ ಹೇಳಿಕೆಯಲ್ಲಿ ಖಂಡಿಸಿವೆ. ಜಮ್ಮು ಕಾಶ್ಮೀರವನ್ನ ಭಾರತದ ಅವಿಭಾಜ್ಯ ಅಂಗ ಅಂತ ಘೋಷಿಸಲಾಯಿತು. ಭಾರತ ಕಾಶ್ಮೀರದ ಬಗ್ಗೆ ಯಾವುದೇ ಒಂದು ಮೂರನೇ ವ್ಯಕ್ತಿ ಅಭಿಪ್ರಾಯ ಅಥವಾ ಹಸ್ತಕ್ಷೇಪವನ್ನು ಒಪ್ಪೋದಿಲ್ಲ ಅನ್ನೋದಾದ್ರೆ ತಾಲಿಬಾನ್ನ ಕಾರಣದಿಂದ ಸಂತೋಷ ಪಡುವಂತ ಸಮಯ ಬಂದಿದೆಯಾ? ಈಗ
ಪಾಕಿಸ್ತಾನ ತಾಲಿಬಾನ್ನ ಶತ್ರು ಆದ್ರೆ ತಾಲಿಬಾನ್ ಭಾರತದ ಸ್ನೇಹಿತನಾಗತ್ತಾ? ಇಬ್ಬರು ಭಯೋತ್ಪಾದಕರ ನಡುವೆ ದ್ವೇಷ ಇದ್ರೆ ಅವರಲ್ಲಿ ಒಬ್ಬರೊಂದಿಗೆ ಸ್ನೇಹ ಬೆಳೆಸೋದಿಕ್ ಸಾಧ್ಯ ಇದೆಯಾ? ವಿದೇಶಾಂಗ ನೀತಿ ಮತ್ತೆ ದೇಶೀಯ ರಾಜಕೀಯ ಈ ಎರಡರಲ್ಲೂ ಪಾಕಿಸ್ತಾನ ಮತ್ತೆ ತಾಲಿಬಾನ್ ಎರಡೂ ಭಯೋತ್ಪಾದಕರು ಅಂತ ಭಾರತ ನಿರಂತರವಾಗಿ ಹಣೆಪಟ್ಟಿಯನ್ನ ಕಟ್ಟಿದೆ. ಪಾಕಿಸ್ತಾನದೊಂದಿಗೆ ಈಗ ಭಾರತದ ಸಂಬಂಧ ಸಂಪೂರ್ಣವಾಗಿ ಬಿಗಡಾಯಿಸಿದೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಸೌದಿ ಅರೇಬಿಯಾ ಕೂಡ ಅದನ್ನ ತನ್ನ ಮೇಲಿನ ದಾಳಿ ಅಂತ ಪರಿಗಣಿಸುತ್ತೆ ಅಂತ ಅದು ಸೌದಿ ಅರೇಬಿಯಾದೊಂದಿಗೆ ಒಪ್ಪಂದ ಮಾಡ್ಕೊಳ್ತು. ಭಾರತಕ್ಕೆ ತನ್ನದೇ ಆದ ರಾಜತಾಂತ್ರಿಕ ಮತ್ತೆ ರಾಜಕೀಯ ಅಗತ್ಯಗಳು ಇರಬಹುದು, ಮತ್ತೆ ಅವರು ಬದಲಾಗಿರಬಹುದು. ಏನು ಬದಲಾಗಿದೆ ಹಾಗಾದ್ರೆ? 2021ರಲ್ಲಿ ಭಾರತ ಅಫ್ಘಾನಿಸ್ತಾನದಲ್ಲಿರುವಂತಹ ತನ್ನ ರಾಯಭಾರ ಕಚೇರಿಯನ್ನ ಮುಚ್ಚಿತು. ಈಗ ತಾಂತ್ರಿಕ ಕಾರ್ಯಾಚರಣೆಯನ್ನ ರಾಯಭಾರ ಕಚೇರಿಯಾಗಿ ಮೇಲ್ದರ್ಜೆಗೇರಿಸಲಾಗುವುದು ಮತ್ತೆ ಅಫ್ಘಾನಿಸ್ತಾನ ಭಾರತಕ್ಕೆ ರಾಯಭಾರಿಯನ್ನ ನೇಮಿಸುತ್ತೆ ಅಂತ ಹೇಳಲಾಗ್ತಾ ಇದೆ. 2021ರಲ್ಲಿಯೂ ಕೂಡ ಅನೇಕ ಜನರು ಅಫ್ಘಾನಿಸ್ತಾನದ ವಾಸ್ತವವನ್ನ ಸ್ವೀಕರಿಸಿ ಮುಂದುವರಿಯಿರಿ ಅಂತ ಮೋದಿ ಸರ್ಕಾರಕ್ಕೆ ಹೇಳ್ತಾ ಇದ್ರು. ಆದ್ರೆ ಆಗ ಅದನ್ನ ಅವ್ರು ಒಪ್ಪಲಿಲ್ಲ. ಹಾಗಾದ್ರೆ ಈಗೇನ್ ಬದಲಾಗಿದೆ? ಭಾರತ ಬದಲಾಗಿದೆಯಾ ಅಥವಾ ತಾಲಿಬಾನ್ ಬದಲಾಗಿದೆಯಾ? ಕೇಂದ್ರದಲ್ಲಿ ಒಂದೇ ಸರ್ಕಾರ ಇದೆ, ಸರ್ಕಾರ ಬದಲಾಗಿಲ್ಲ. ಬಿಜೆಪಿ ರಾಜತಾಂತ್ರಿಕತೆಯ ಅಗತ್ಯಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡುತ್ತೆ ಅಂತ ಅನಿಸುತ್ತಾ? 2016ರಲ್ಲಿ ಪಠಾಣ್ಕೋಟ್ನಲ್ಲಿರುವಂತಹ ಭಾರತೀಯ ವಾಯುಪಡೆಯ ನೆಲೆಯಲ್ಲಿ ಭಯೋತ್ಪಾದಕ ದಾಳಿ ಸಂಭವಿಸಿತು. ಪಾಕಿಸ್ತಾನಿ ತನಿಖಾಧಿಕಾರಿಗಳಿಗೆ ಘಟನೆಯ ತನಿಖೆಯನ್ನು ನಡೆಸೋದಕ್ಕೆ ಅವಕಾಶವನ್ನ ನೀಡಲಾಯಿತು. ಮತ್ತೆ ಪಠಾಣ್ಕೋಟ್ ನೆಲೆಯ ಮೇಲೆ ಸೀಮಿತ ಪ್ರದೇಶಕ್ಕೆ ಭೇಟಿಗೆ ಅವಕಾಶವನ್ನ ನೀಡಲಾಯಿತು. ಇದೇನಾದ್ರೂ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಸಂಭವಿಸಿದ್ರೆ ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣಗಳಲ್ಲಿ ಪ್ರತಿದಿನ ಈ ಘಟನೆಯನ್ನ ನೆನಪಿಸ್ತಾ ಇದ್ರು. ಇವ್ರು ಮಾತ್ರ ಯಾವಾಗ ಬೇಕಾದ್ರೂ ISIನ ಭಾರತ ಕರಿಬಹುದು, ಯಾವಾಗ ಬೇಕಾದ್ರೂ ಪಾಕಿಸ್ತಾನದೊಂದಿಗೆ ಪಂದ್ಯ ಆಡೋದಕ್ಕೆ ದುಬೈ ಹೋಗಬಹುದು, ತಾಲಿಬಾನ್ ಅನ್ನು ಒಪ್ಕೊಳ್ಬಹುದು. ಭಾರತದಲ್ಲಿ ರೆಡ್ ಕಾರ್ಪೆಟ್ ಸ್ವಾಗತ ಕಂಡಂತಹ ತಾಲಿಬಾನ್ಗಳು ಕೆಟ್ಟ ತಾಲಿಬಾನ್ಗಳ ಅಥವಾ ಒಳ್ಳೆಯ ತಾಲಿಬಾನ್ಗಳ ಅಂತ ಬಿಜೆಪಿ ಏನಾದ್ರೂ ಹೇಳುತ್ತಾ? ಎಲ್ಲರೂ ಭಯೋತ್ಪಾದನೆಯೊಂದಿಗಿದಾರೋ ಅಥವಾ ಮಾನವೀಯತೆಯೊಂದಿಗಿದಾರೋ ಅಂತ ನಿರ್ಧಾರ ಮಾಡಬೇಕಾಗತ್ತೆ ಅಂತ 2015ರಲ್ಲಿ ಇದೇ ಮೋದಿಜಿ ಅವರು ಹೇಳಿದ್ರಲ್ವಾ? आतंकवाद के खिलाफ लड़ने का वक्त आ चुका है। गुड तालिबान बैड तालिबान, गुड टेररिज्म बैड टेररिज्म, ये अब चलने वाला नहीं। हर किसी को तय करना पड़ेगा कि फैसला करो कि आप आतंकवाद के साथ हो कि आप मानवता के साथ हो, निर्णय करो। ಈಗ 2025ರಲ್ಲಿ ತಾಲಿಬಾನ್ ದೆಹಲಿಯಲ್ಲಿ ಒಳ್ಳೆಯದು ಅಂತ ಆಯ್ತಾ? ತಾಲಿಬಾನ್ನ ವಿದೇಶಾಂಗ ಸಚಿವರ ಸ್ವಾಗತವನ್ನ ವಾಸ್ತವಿಕತೆ ಅಂತ ಕರೆಯಲಾಗ್ತಾ ಇದೆ. ಸಮಾಜವಾದಿ ಪಕ್ಷದ ಮಾಜಿ ಸಂಸದ ಶಫೀಕ್ ಉರ್ ರೆಹಮಾನ್ ಬರ್ಕ್ ಅವರು ತಾಲಿಬಾನ್ ಅಧಿಕಾರಕ್ಕೆ ಮರಳುವುದನ್ನ ಬೆಂಬಲಿಸಿದ್ರು. ಅವರು ಅದನ್ನ ಭಾರತದ ಸ್ವಾತಂತ್ರ್ಯ ಹೋರಾಟದೊಂದಿಗೆ ಸಮೀಕರಿಸಿದ್ರು. ಆಗ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಅದನ್ನ ಟೀಕೆ ಮಾಡಿದ್ರು. ಬರ್ಕ್ಗೆ ನಾಚಿಕೆ ಆಗ್ಬೇಕು ಅಂತ ಹೇಳಿದ್ರು. ಆಗಸ್ಟ್ 2021ರಲ್ಲಿ ಅವರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಾಗಿತ್ತು. ಶಫೀಕ್ ಉರ್ ರೆಹಮಾನ್ ಬರ್ಕ್ ಅವರ ಮೊಮ್ಮಗ ಮತ್ತೆ ಸಂಭಾಲ್ನ ಪ್ರಸ್ತುತ ಸಂಸದ ಜಿಯಾ ಉರ್ ರೆಹಮಾನ್ ಬರ್ಕ್ ಭಾರತ ಸರ್ಕಾರನೇ ತಾಲಿಬಾನ್ ಸಚಿವರನ್ನ ಸ್ವಾಗತಿಸಿದಾಗ ಯಾರೂ ಕೂಡ ಪ್ರಶ್ನೆಗಳನ್ನ ಎತ್ತೋದಿಲ್ಲ ಅಂತ ಹೇಳಿದ್ರು. ತಾಲಿಬಾನ್ ಸಚಿವರಿಗೆ ತಾಜ್ ಮಹಲ್ ಅನ್ನು ತೋರಿಸಲಾಗ್ತಾ ಇದೆ, ದೇವಬಂದ್ ಸುತ್ತಲೂ ಕರೆದೊಯ್ಯಲಾಗ್ತಾ ಇದೆ, ಮತ್ತೆ ಆದಿತ್ಯನಾಥ್ ಸರ್ಕಾರ ಅವರಿಗೆ ಸಂಪೂರ್ಣ ಭದ್ರತೆಯನ್ನು ಒದಗಿಸಿದೆ. ಈಗ ಈ ದ್ವಿಮುಖ ನೀತಿ ಯಾಕೆ? ಈಗ ಯಾರು ನಾಚಿಕೆ ಪಡಬೇಕು ಮತ್ತೆ ಯಾರ ವಿರುದ್ಧ ವರದಿಯನ್ನು ಸಲ್ಲಿಸಲಾಗುತ್ತೆ? ತಾಲಿಬಾನ್ಗೆ ಬೆಂಬಲವಾಗಿ ಹೇಳಿಕೆಯನ್ನು ನೀಡಿದವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಆದಿತ್ಯನಾಥ್ ಅವರು ಸ್ಪಷ್ಟವಾಗಿ ಹೇಳಿದ್ರು. ಅದೇ ಆದಿತ್ಯನಾಥ್ ಈಗ ಏನ್ ಹೇಳ್ತಾರೆ? ತಾಲಿಬಾನ್ಗೆ ಬೆಂಬಲ ನೀಡೋದು ಅಂತಂದ್ರೆ ಮಾನವ ವಿರೋಧಿ ಶಕ್ತಿಗಳನ್ನ ಬೆಂಬಲಿಸೋದು. ತಾಲಿಬಾನ್ಗೆ ಬೆಂಬಲ ನೀಡೋದು ಬುದ್ಧನ ಶಾಂತಿ ಮತ್ತೆ ಸ್ನೇಹದ ಸಂದೇಶವನ್ನ ನಿಲ್ಲಿಸುವಂತಹ ಪಿತೂರಿಯ ಭಾಗ ಆಗಿದೆ. ಮಹಿಳೆಯರು ಮತ್ತೆ ಮಕ್ಕಳ ವಿರುದ್ಧ ತಾಲಿಬಾನ್ ಕ್ರಮಗಳನ್ನ ಬೆಂಬಲಿಸೋದು ಅಂತ ಅಂದ್ರೆ ಮಹಿಳೆಯರು ಮತ್ತೆ ಅರ್ಧದಷ್ಟು ಜನಸಂಖ್ಯೆಯನ್ನ ಅವಮಾನಿಸೋದು. देखा होगा तालिबान जैसे ही फिर से अफगानिस्तान में घुसा, तमाम स्वर उभरने लग गए थे तालिबान के समर्थन में, कठोरता पूर्वक कार्रवाई की गई, तब स्वर शांत हो पाए। तालिबान का समर्थन का मतलब मानवता विरोधी शक्तियों को समर्थन देना, बुद्ध के शांति और मैत्री के संदेश को रोकने की साजिश का हिस्सा है तालिबान का समर्थन करना। महिलाओं और बच्चों के विरोधी तालिबान के कृत्यों का समर्थन करने का मतलब महिलाओं और आधी आबादी का अपमान करना, बच्चों का अपमान करना। ಯಾವುದೇ ವಿದೇಶ ನಿಯೋಗದ ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಆದ್ರೆ ತಾಲಿಬಾನ್ ಸಚಿವರ ದೇವಬಂದ್ ಭೇಟಿಯ ಅರ್ಥ ಏನು ಅಂತ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಹೇಳಬೇಕಾಗಿದೆ.
ಯಾವ ದೇವಬಂದ್ ಇಸ್ಲಾಮಿಕ ಧಾರ್ಮಿಕ ಸಂಸ್ಥೆ ಸಂಘ ಪರಿವಾರದ ಅವಮಾನಕ್ಕೊಳಗಾಗಿದೆಯೋ, ಅವರ ದ್ವೇಷ ಗುರಿಯಾಗಿದೆಯೋ, ಅದೇ ದೇವಬಂದನ್ನ ಭಾರತ ಸರ್ಕಾರ ಈಗ ರಾಜತಾಂತ್ರಿಕ ಆಸ್ತಿಯಾಗಿ ಬಳಸ್ತಾ ಇದೆ. ಹಿಂದೆ ಪ್ರಧಾನಿ ಮೋದಿ ಅವರು ವೈಯಕ್ತಿಕ ಸಂಬಂಧಗಳ ಆಧಾರದ ಮೇಲೆ ಅರಬ್ ದೇಶಗಳೊಂದಿಗೆ ಉತ್ತಮ ರಾಜತಾಂತ್ರಿಕ ಸಂಬಂಧವನ್ನ ನಿರ್ಮಿಸೋದಾಗಿ ಹೇಳ್ಕೊಳ್ತಾ ಇದ್ರು. ತಾಲಿಬಾನ್ ಜೊತೆಗಿನ ಸಂಬಂಧವನ್ನ ಸುಧಾರಿಸೋದಕ್ಕೆ ಈಗ ದೇವಬಂದನ್ನ ಯಾಕೆ ಬಳಸಲಾಗ್ತಾ ಇದೆ? ಕನಿಷ್ಠ ಪಕ್ಷ ಇವರಿಗೆ ಮೊದಲು ಏನ್ ತಪ್ಪಾಗಿದೆ ಅಂತ ತಿಳಿದಿರ್ಲಿಲ್ವಾ, ಅಥವಾ ಇನ್ನೂ ಕೂಡ ಏನ್ ಸರಿ ಅಂತ ತಿಳಿದಿಲ್ವಾ? ತಾಲಿಬಾನ್ಗಳು ಮೂಲಭೂತವಾದಿ ಮನಸ್ಥಿತಿಯನ್ನ ಹೊಂದಿದ್ದಾರೆ. ಅವ್ರ ಸಿದ್ಧಾಂತ ಎಲ್ಲಾ ಮುಸ್ಲಿಂ ದೇಶಗಳ ಸಿದ್ಧಾಂತ ಅಂತ ಹೇಳೋದಿಕ್ಕಾಗಲ್ಲ. ಎಲ್ಲಾ ಮುಸ್ಲಿಂ ದೇಶಗಳಲ್ಲಿ ಮಹಿಳೆಯರು ಶಾಲೆ ಮತ್ತೆ ಕಾಲೇಜಿಗೆ ಹೋಗೋದು ಕಡ್ಡಾಯ ಅಂತ ಪರಿಗಣಿಸಲಾಗಿದೆ. ಮತ್ತೆ ಶಾಲೆಗಳು ಮತ್ತೆ ಕಾಲೇಜ್ಗಳು ಅಸ್ತಿತ್ವದಲ್ಲಿವೆ. ಅಫ್ಘಾನಿಸ್ತಾನದಲ್ಲಿನೇ 1970ರ ದಶಕದಲ್ಲಿ ಸರಿಸುಮಾರು 70% ಶಾಲಾ ಮತ್ತೆ ಕಾಲೇಜು ಶಿಕ್ಷಕರು ಮಹಿಳೆಯರಾಗಿದ್ರು. ಆಗಸ್ಟ್ನಲ್ಲಿ ನಡೆದಿದ್ದಂತಹ ಚೀನಾ ಮತ್ತೆ ತಾಲಿಬಾನ್ ನಡುವಿನ ದ್ವಿಪಕ್ಷೀಯ ಸಭೆಯಲ್ಲಿ ಒಬ್ಬ ಮಹಿಳೆ ಕೂಡ ಇದ್ರು. ಅವರು ಚೀನಾದ ಕಡೆಯವರಾಗಿದ್ದು ತಲೆಯನ್ನು ಮುಚ್ಕೊಂಡಿದ್ರು. ಆದ್ರೆ ದೆಹಲಿಯಲ್ಲಿ ಸಭೆ ನಡೆದಾಗ ಭಾರತದ ಕಡೆಯಿಂದ ಒಬ್ಬ ಮಹಿಳೆನೂ ಅಲ್ಲಿರಲಿಲ್ಲ. ಇದು ಭಾರತ ತಾಲಿಬಾನ್ಗಳ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಿದೆ ಅನ್ನುವಂಥ ಪ್ರಶ್ನೆಗಳನ್ನು ಹುಟ್ಟುಹಾಕ್ತು. ಈಗ ಅಧಿಕೃತ ಭಾರತೀಯ ನಿಯೋಗದಿಂದ ಮಹಿಳೆಯರನ್ನ ತೆಗೆದುಹಾಕಲಾಗಿದೆ ಅನ್ನುವಂಥ ವರದಿಗಳಿವೆ. ತಾಲಿಬಾನ್ನ ಮಾತುಗಳನ್ನು ಭಾರತದಲ್ಲಿ ಯಾಕೆ ಸ್ವೀಕರಿಸಲಾಗ್ತಾ ಇದೆ? ಅಕ್ಟೋಬರ್ 10ರಂದು ದೆಹಲಿಯಲ್ಲಿ ತಾಲಿಬಾನ್ ಪತ್ರಿಕಾಗೋಷ್ಠಿ ನಡೆದಾಗ ಮಹಿಳಾ ಪತ್ರಕರ್ತರನ್ನ ಆಹ್ವಾನಿಸಲಿಲ್ಲ. ಇದು ಕೋಲಾಹಲ ಕಾರಣ ಆಯಿತು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಹುವಾ ಮೊಯಿತ್ರಾ ಮತ್ತೆ ಅಖಿಲೇಶ್ ಯಾದವ್ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು. ಪುರುಷ ಪತ್ರಕರ್ತರನ್ನ ಸಹ ಪ್ರಶ್ನೆ ಮಾಡಲಾಯಿತು. ಅವ್ರು ಯಾಕೆ ಪತ್ರಿಕಾಗೋಷ್ಠಿಯನ್ನ ಬಹಿಷ್ಕರಿಸಲಿಲ್ಲ ಅಂತ ಪ್ರಶ್ನೆ ಮಾಡಲಾಯಿತು. ಭಾರತ ಸರ್ಕಾರದ ಸಚಿವರು ಮತ್ತೆ ಬಿಜೆಪಿ ನಾಯಕರು ಯಾಕೆ ಇದನ್ನ ಪ್ರತಿಭಟಿಸಲಿಲ್ಲ? ವಿದೇಶಾಂಗ ವ್ಯವಹಾರಗಳನ್ನ ವರದಿ ಮಾಡುವಂತ ಮಹಿಳಾ ಪತ್ರಕರ್ತರು ಇದನ್ನ ಪ್ರತಿಭಟಿಸಿದ್ರು. ಸ್ಮಿತಾ ಶರ್ಮಾ, ಸುಹಾಸಿನಿ ಹೈದರ್ ಮತ್ತಿತರರು ಹೀಗಾಗೋದಿಕ್ಕೆ ಹೇಗೆ ಅವಕಾಶವನ್ನ ನೀಡಲಾಯಿತು ಅಂತ ಬಹಳ ಜೋರಾಗಿ ಪ್ರಶ್ನೆ ಮಾಡಿದ್ರು. ನಂತರ ತಾಲಿಬಾನ್ ತನ್ನ 2ನೇ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಹಿಳಾ ಪತ್ರಕರ್ತರನ್ನ ಆಹ್ವಾನಿಸಿತು. ಪ್ರಧಾನಿ ಮೋದಿ ಅವರು ಅಥವಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಹಿಳಾ ಪತ್ರಕರ್ತರ ಪರವಾಗಿ ಏನನ್ನೂ ಮಾತಾಡಲಿಲ್ಲ. ಬಿಜೆಪಿ ಅಧ್ಯಕ್ಷರಾಗ್ಲಿ ಅಥವಾ ಮಡಿಲ ಮೀಡಿಯಾದ ಆಂಕರ್ಗಳಾಗ್ಲಿ ಇದು ತಪ್ಪು ಅಂತ ಹೇಳಲೇ ಇಲ್ಲ. ಜನರು ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ಹಳೆಯ ಭಾಷಣಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ತಾಲಿಬಾನ್ ಆಳ್ವಿಕೆಯಲ್ಲಿ ಮಹಿಳೆಯರ ಮೇಲಿನ ಕ್ರೌರ್ಯದ ಬಗ್ಗೆ ಮಾತಾಡ್ತಾರೆ. ಆದ್ರೆ ಇಲ್ಲಿ ಪತ್ರಕರ್ತೆಯರನ್ನೇ ಆಹ್ವಾನಿಸದೇ ಇದ್ದಾಗ ಆದಿತ್ಯನಾಥ್ ಮಾತಾಡಲಿಲ್ಲ. ಭಾರತಕ್ಕೆ ಬಂದ ನಂತರ ಭಾರತೀಯ ನಿಯಮಗಳನ್ನು ಪಾಲಿಸಬೇಕಾಗತ್ತೆ, ಮತ್ತೆ ಪುರುಷರು ಮತ್ತೆ ಮಹಿಳೆಯರ ನಡುವೆ ತಾರತಮ್ಯವನ್ನ ಮಾಡಬಾರ್ದು ಅಂತ ಈಗ ತಾಲಿಬಾನ್ಗಳು ಒಪ್ಕೊಂಡಿದ್ದಾರೆ ಅನ್ನೋದು ಖಚಿತ. ಇದನ್ನ ಮೊದಲೇ ಮನದಟ್ಟು ಮಾಡೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇತ್ತಲ್ವಾ? ಆ ರೀತಿ ಮಾಡದೆ ಮಣಿದು ಕೂತಾಗ ಜಗತ್ತಿಗೆ ಯಾವ ಸಂದೇಶ ಕಳಿಸಿದಾಗಾಯ್ತು? ಎಸ್ ಜೈಶಂಕರ್ ಮಾನವ ಹಕ್ಕುಗಳ ಬಗ್ಗೆ ಯಾವುದೇ ಉಲ್ಲೇಖವನ್ನ ನೀಡಲಿಲ್ಲ. ಭಾರತ ಮತ್ತೆ US ನಡುವಿನ ಜಂಟಿ ಹೇಳಿಕೆಯಲ್ಲಿ ತಾಲಿಬಾನ್ಗಳನ್ನ ಮಹಿಳೆಯರು, ಮಕ್ಕಳು ಮತ್ತೆ ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲ ಅಫ್ಘಾನರ ಮಾನವ ಹಕ್ಕುಗಳನ್ನ ಗೌರವಿಸೋದಕ್ಕೆ ಮತ್ತೆ ಅವರಿಗೆ ಪ್ರಯಾಣ ಸ್ವಾತಂತ್ರ್ಯವನ್ನ ನೀಡುವಂತೆ ಒತ್ತಾಯ ಮಾಡೋದಾಗಿ ಹೇಳಲಾಗಿದೆ. ಆದ್ರೆ ಪತ್ರಿಕಾಗೋಷ್ಠಿಗೆ ಮಹಿಳಾ ಪತ್ರಕರ್ತರನ್ನ ಆಹ್ವಾನಿಸದಿರೋದು ತಪ್ಪು ಅಂತ ಭಾರತ ಹೇಳೋದಕ್ಕೆ ವಿಫಲ ಆಗಿದೆ. ಭಾರತ ಪ್ರವಾಸಕ್ಕೆ 1 ವಾರದ ಮೊದಲು ತಾಲಿಬಾನ್ ಇಂಟರ್ನೆಟ್ ಮತ್ತೆ ದೂರ ಸಂಪರ್ಕವನ್ನ ನಿಷೇಧ ಮಾಡಿತು. ಅಫ್ಘಾನಿಸ್ತಾನದಲ್ಲಿ ಸಾಮಾಜಿಕ ಮಾಧ್ಯಮವನ್ನು ನಿರ್ಬಂಧಿಸಲಾಗಿದೆ. ಬ್ಯಾಂಕ್ಗಳು ಮತ್ತೆ ಆರೋಗ್ಯ ಸೇವೆಗಳು ಪರಿಣಾಮವನ್ನು ಬೀರುತ್ತವೆ. ಅಫ್ಘಾನ್ ಜನರು ಪ್ರಪಂಚದಿಂದ ಸಂಪರ್ಕವನ್ನು ಕಳೆದುಕೊಂಡಿದ್ದಾರೆ. ಇಂಟರ್ನೆಟ್ ಮೂಲಕ ಮಾಡಬಹುದಾಗಿದ್ದಂತಹ ಓದು ಮತ್ತೆ ಬರೆಯುವಿಕೆಯನ್ನು ಕೂಡ ಅಲ್ಲಿ ನಿಷೇಧ ಮಾಡಲಾಗಿದೆ. ಅಂದ್ರೆ ಇದರ ಅರ್ಥ ನಾವು ಯಾವ ಶತ್ರುವನ್ನ ಸ್ನೇಹಿತರನ್ನಾಗಿ ಮಾಡಲಿದ್ದೀವಿ ಅನ್ನೋದನ್ನ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಅಂತಾರಾಷ್ಟ್ರೀಯ ಸಮುದಾಯ ಅದನ್ನ ಗುರುತಿಸುವವರೆಗೆ ಭಾರತ ತನ್ನ ಅಂತರವನ್ನ ಕಾಯ್ದುಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ತಾಲಿಬಾನ್ ಕುರಿತಾದ ತನ್ನ ನಿಲುವು ರಷ್ಯಾ ಮತ್ತೆ ಚೀನಾದ ಹಾಗೆ ಅಲ್ಲ ಅಂತ ಭಾರತ ಅಮೆರಿಕಕ್ಕೆ ಪ್ರದರ್ಶಿಸಬಹುದು. ಅಫ್ಘಾನಿಸ್ತಾನದೊಂದಿಗೆ ಸಂಬಂಧಗಳನ್ನು ಸುಧಾರಿಸಬೇಕಾದ್ರೆ ಅವುಗಳನ್ನ ಇರಾನ್ನೊಂದಿಗೂ ಕೂಡ ಬಲಪಡಿಸಬೇಕು ಅಂತ ಹಿಂದೂ ಪತ್ರಕರ್ತ ಸ್ಟ್ಯಾನ್ಲಿ ಜಾನಿ ಅವರು ಬರೆದಿದ್ದಾರೆ. ಭಾರತ ಇರಾನ್ನ ಚಬಹಾರ್ ಬಂದರಿನ ಮೂಲಕ ಅಫ್ಘಾನಿಸ್ತಾನಕ್ಕೆ ನೇರ ಪ್ರವೇಶವನ್ನ ಪಡೆಯುತ್ತೆ. ಅಲ್ಲಿ ಪಾಕಿಸ್ತಾನವನ್ನ ಬೈಪಾಸ್ ಮಾಡಬಹುದು. ಅಂದ್ರೆ ಇದರ ಅರ್ಥ ಭಾರತ ಪಶ್ಚಿಮ ಏಷ್ಯಾದಲ್ಲಿ ತನ್ನ ಸ್ಥಾನವನ್ನ ಮರುಶೋಧಿಸಬೇಕಾಗತ್ತೆ. ಆದ್ರೆ ಇಲ್ಲಿನ ಮಡಿಲ ಮೀಡಿಯಾಗಳು ಒಂದೇ ತಾಲಿಬಾನ್ ಭೇಟಿಯೊಂದಿಗೆ ವಿಶ್ವ ನಾಯಕನ ವಿಜಯವನ್ನ ಘೋಷಿಸೋದಕ್ಕೆ ಶುರು ಮಾಡಿವೆ. ಟ್ರಂಪ್ ಪಾಕಿಸ್ತಾನವನ್ನ ಉತ್ತೇಜಿಸ್ತಾ ಇದ್ದಾರೆ. ಅವರ ಆಜ್ಞೆಯ ಮೇರೆಗೆ ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನದ ನಡುವೆ ಒಪ್ಪಂದ ಆಯಿತು. ಚೀನಾ ಮತ್ತೆ ಪಾಕಿಸ್ತಾನದ ನಡುವಿನ ಸಂಬಂಧಗಳು ಗಾಢವಾಗಿವೆ. ತಾಲಿಬಾನ್ನೊಂದಿಗೆ ಕೈ ಜೋಡಿಸೋದ್ರಿಂದ ಇದನ್ನ ಸರಿದೂಗಿಸೋದಕ್ಕೆ ಸಾಧ್ಯ ಇದೆಯಾ? ಭಾರತ ವ್ಯವಹಾರದ ಉದ್ದೇಶದಿಂದಾಗಿ ಮೌನವಾಗಿದೆ ಅಂತ ಹೇಳಲಾಗ್ತಾ ಇದೆ. ತಾಲಿಬಾನ್ನೊಂದಿಗೆ ವ್ಯವಹಾರ ಮಾಡುವಂತಹ ಪಶ್ಚಿಮದವರು ಕೂಡ ಅನುಗುಣವಾಗಿ ಮಾನವ ಹಕ್ಕುಗಳ ವಿಷಯಗಳ ಬಗ್ಗೆ ಮೌನವಾಗಿರ್ತಾರೆ. ಈಗ ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಅಂದ್ರೆ ಒಟ್ಟಾರೆಯಾಗಿ ಇವತ್ತಿನ ವಿದೇಶಾಂಗ ನೀತಿ ನೈತಿಕತೆಯನ್ನು ಆಧರಿಸಿಲ್ಲ. ನೆಹರು ಅವ್ರ ಯುಗ ಮುಗಿದೋಗಿದೆ. ಈಗ
ಈ ಪ್ರದೇಶದಲ್ಲಿ ರಷ್ಯಾ ಮತ್ತು ಚೀನಾದ ಪ್ರಾಬಲ್ಯ ವಿಸ್ತರಿಸ್ತಾ ಇದೆ ಮತ್ತು ಟ್ರಂಪ್ ತಮ್ಮ ನೆಲೆಯನ್ನು ಉಳಿಸ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ರಷ್ಯಾ ತಾಲಿಬಾನನ್ನು ಗುರುತಿಸ್ತು, ಹಾಗೆ ಚೀನಾ ಅಫ್ಘಾನಿಸ್ತಾನಕ್ಕೆ ರಾಯಭಾರಿಯನ್ನು ಕಳಿಸ್ತು. ಭಾರತ ಅಫ್ಘಾನಿಸ್ತಾನ್ ಮತ್ತು ಇರಾನ್ ಎರಡರಲ್ಲೂ ಹೂಡಿಕೆಗಳನ್ನು ಹೊಂದಿದೆ. ಹಾಗಾದರೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಭಾರತ ಯಾಕೆ ದೂರ ಇತ್ತು? ಭಾರತ ತನ್ನ ಹೂಡಿಕೆಗಳ ಬಗ್ಗೆ ಮಾತ್ರನೇ ಕಾಳಜಿ ವಹಿಸ್ತಾ ಅಥವಾ ಇಸ್ರೇಲಿ ಆಕ್ರಮಣದ ಎದುರು ಮೌನವನ್ನು ಕಾಯ್ದುಕೊಳ್ತಾ? ಭಾರತ ತನ್ನ ನೆರೆಹೊರೆಯವರೊಂದಿಗೆ ಸಂಬಂಧವನ್ನು ಸುಧಾರಿಸೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಬಾಂಗ್ಲಾದೇಶ, ನೇಪಾಳ ಮತ್ತು ಪಾಕಿಸ್ತಾನದೊಂದಿಗಿನ ಸಂಬಂಧಗಳ ಮೇಲೆ ಕೇಂದ್ರೀಕರಿಸುವ ಬದಲು ಭಾರತ ತನ್ನ ನೆರೆಹೊರೆಯವರೊಂದಿಗೆ ತನ್ನ ಸಂಬಂಧವನ್ನು ಸುಧಾರಿಸ್ತಾ ಇದೆ ಅಂತ ತೋರಿಸೋದಕ್ಕೆ ತನ್ನ ದೂರದ ನೆರೆಹೊರೆಯವರನ್ನು ಹುಡುಕ್ತಾ ಇದೆ. ಈಗ ಅಫ್ಘಾನಿಸ್ತಾನನ್ನ ನಮ್ಮ ನೆರೆಯ ರಾಷ್ಟ್ರ ಅಂತ ಉಲ್ಲೇಖ ಮಾಡಲಾಗ್ತಾ ಇದೆ. 1990ರ ದಶಕದಲ್ಲಿ ತಾಲಿಬಾನ್ ಅಧಿಕಾರದಲ್ಲಿದ್ದಾಗ ಭಾರತ, ಇರಾನ್, ಮಧ್ಯ ಏಷ್ಯಾದ ದೇಶಗಳು ಮತ್ತು ರಷ್ಯಾಗಳು ತಾಲಿಬಾನ್ ವಿರೋಧಿ ಉತ್ತರ ಒಕ್ಕೂಟವನ್ನು ಬೆಂಬಲಿಸಿದ್ವು. ಈ ಬಾರಿ ಉತ್ತರ ಒಕ್ಕೂಟಕ್ಕೆ ಪರ್ಯಾಯ ಇಲ್ಲದ ಕಾರಣ ತಾಲಿಬಾನ್ಗಳನ್ನು ಈಗ ಅಪ್ಪಿಕೊಳ್ಳಲಾಗ್ತಾ ಇದೆ. ಈ ಹೊಸ ಸಂಬಂಧದ ಮೂಲಕ ಅಫ್ಘಾನಿಸ್ತಾನವನ್ನು ಭಯೋತ್ಪಾದನೆಗೆ ಬಳಸಿದ ಹಾಗೆ ಭಾರತ ಖಚಿತಪಡಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ತಾಲಿಬಾನ್ ಭಯೋತ್ಪಾದನೆಗೆ ಇಂಬು ನೀಡುತ್ತಾ ಅನ್ನೋದು ಭಾರತಕ್ಕೆ ಸ್ಪಷ್ಟವಾಗದ ಹೊರತು ಇದು ಹೇಗೆ ಸಾಧ್ಯ ಆಗುತ್ತೆ? ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇದೆ. ತಾಲಿಬಾನ್ ಅಧಿಕಾರಕ್ಕೆ ಬಂದ ನಂತರ ಅಥವಾ ಸಾಮಾನ್ಯವಾಗಿ ಎರಡೂ ದೇಶಗಳ ನಡುವೆ ಇದು ಅತ್ಯಂತ ಗಂಭೀರ ದಾಳಿಯಾಗಿದೆ. ಮುತ್ತಕ್ಕಿ ಭಾರತ ಭೇಟಿಯ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಮತ್ತು ಮಡಿಲ ಮೀಡಿಯಾ ಇದರಿಂದ ಈಗ ಬಹಳ ಸಂತೋಷಗೊಂಡಿದೆ. ಭಾರತಕ್ಕೆ ಅಫ್ಘಾನಿಸ್ತಾನದೊಂದಿಗಿನ ಸಂಬಂಧಗಳು ಈಗ ಅತ್ಯಗತ್ಯ. ಭಾರತ ಅಫ್ಘಾನ್ ಜೊತೆಗೆ ದೀರ್ಘಕಾಲದ ಐತಿಹಾಸಿಕ ಸಂಬಂಧವನ್ನು ಹೊಂದಿದೆ. ಆದರೆ ಇವತ್ತು ಪರಿಸ್ಥಿತಿಯನ್ನು ಸಮರ್ಥಿಸೋದಕ್ಕೆ ಈ ವಾದಗಳನ್ನು ಬಳಸ್ತಾ ಇರುವ ವಿಧಾನ ಸರ್ಕಾರದ ಭಾವನೆಯ ಬಗ್ಗೆ ಇಲ್ಲಿ ಅನುಮಾನಗಳನ್ನು ಹುಟ್ಟಾಕತ್ತೆ. ವೀಕ್ಷಕರ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ಈ ವಿಡಿಯೋದ ಕುರಿತಾಗಿ? ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.